ಪುರಸಭೆಯ 2025-26ನೇ ಸಾಲಿನ ಆಯವ್ಯಯ ಪೂರ್ವಭಾವಿ ಸಭೆಯು ಪುರಸಭೆ ಅಧ್ಯಕ್ಷೆ ಜಯಲಕ್ಷ್ಮಿ ಚಂದ್ರು ಅಧ್ಯಕ್ಷತೆಯಲ್ಲಿ ಪುರಸಭೆ ಸಭಾಂಗಣದಲ್ಲಿ ನಡೆಯಿತು. ಸಭೆಯಲ್ಲಿ ಸಾರ್ವಜನಿಕರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸುವ ಬಗ್ಗೆ ಮತ್ತು ಪಟ್ಟಣದ ಸಮಗ್ರ ಅಭಿವೃದ್ಧಿ ಸಲುವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಹಂಚಿಕೆ ಮಾಡುವ ಬಗ್ಗೆ ಚರ್ಚಿಸಲಾಯಿತು. ಮಾರ್ಚ್ ತಿಂಗಳಿನಿಂದ ಕಾವೇರಿ ನದಿಯಲ್ಲಿ ನೀರು ಕಮ್ಮಿಯಾಗುವ ಲಕ್ಷಣಗಳು ಕಂಡುಬಂದಿರುವ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿಗಾಗಿ ನದಿಯಲ್ಲಿ ಮರಳಿನ ಚೀಲದಲ್ಲಿ ಬಾಂಡ್ ನಿರ್ಮಿಸಿ ಕಟ್ಟೆ ಕಟ್ಟುವುದು, ಮನೆ ಮನೆಗೆ ಬೋರ್ನಿಂದ ನೀರು ಸಂಗ್ರಹಿಸಿ ಟ್ಯಾಂಕರ್ ಮೂಲಕ ಸರಬರಾಜು ಮಾಡುವುದು, ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಪಾರ್ಕ್ ಅಭಿವೃದ್ಧಿ, ಪುರಸಭೆಯ ಕೆಲವು ವಾರ್ಡ್ಗಳಲ್ಲಿ ಅಂಗನವಾಡಿ ತೆರೆಯುವುದು, ಸಮುದಾಯ ಭವನ ಮತ್ತು ಅಂಗನವಾಡಿ ಕಾಮಗಾರಿ, ಪಾದಾಚಾರಿ ರಸ್ತೆ, ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ, ಸಾರ್ವಜನಿಕ ಶೌಚಾಲಯ ಕಟ್ಟಡಗಳ ನಿರ್ಮಾಣ, ಸ್ಮಶಾನ ಅಭಿವೃದ್ಧಿ ಮತ್ತು ವಿದ್ಯುತ್ ಚಿತಾಗಾರ ಕಾಮಗಾರಿ ಇನ್ನು ಮುಂತಾದ ವಿಷಯಗಳ ಬಗ್ಗೆ ಚರ್ಚಿಸಿದರು. 2025-26ನೇ ಸಾಲಿನ ಆಯವ್ಯಯ ಅಂದಾಜನ್ನು ತಯಾರಿಸುವ ಸಲುವಾಗಿ ಸಭೆಯಲ್ಲಿ ಅಧ್ಯಕ್ಷರಾದ ಜಯಲಕ್ಷ್ಮಿ ಚಂದ್ರು, ಉಪಾಧ್ಯಕ್ಷ ಪುಟ್ಟಲಕ್ಷ್ಮಮ್ಮ, ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್ ಹಾಗೂ ಪುರಸಭೆ ಸದಸ್ಯರು, ನಾಮನಿರ್ದೇಶಿತ ಸದಸ್ಯರು ಸಭೆಯಲ್ಲಿ ಸೂಕ್ತ ಸಲಹೆ ಮತ್ತು ಸೂಚನೆಗಳನ್ನು ನೀಡಿದರು. ಸಭೆಯಲ್ಲಿ ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು, ಸದಸ್ಯರು, ನಾಮನಿರ್ದೇಶಿತ ಸದಸ್ಯರು, ಪುರಸಭೆ ಮುಖ್ಯಾಧಿಕಾರಿ, ಆರೋಗ್ಯಾಧಿಕಾರಿ, ಪುರಸಭೆ ಅಭಿಯಂತರರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬರಲಿಲ್ಲ, ಯಾಕೆ ನೀರೇ ಬಂದ್ರಲ್ಲ ತಡೆದು ಕೊಡಕ್ಕೆ ಸಾಧ್ಯ ಮಾಡಿದ್ವಿ, ಬರುತ್ತೆ ನಿಲ್ಲುತ್ತೆ ಅಂತ. ಒಂದು ಮಳೆನೂ ಬರಲಿಲ್ಲ, ನೀರು ಬರಲಿಲ್ಲ, ನಾವು ಕಾವೇರಿಯಲ್ಲಿ ನೀರು ಹರಿಯಲಿಲ್ಲ. ಹಂಗಾಗಿ ಅರಿವು ಕಡಿಮೆ ಆಯ್ತರಿಂದ ಅದು ಯೂಸ್ ಆಗಲಿಲ್ಲ. ನಮ್ಮ ಕೆಲಸ ನಾವು ಆ ಟೈಮಲ್ಲಿ ಮಾಡಿದ್ವಿ. ಹೊತ್ತಲ್ಲೇ ಏನೋ ನಮ್ಮ ಪುರಸಭೆಯಿಂದ ಏನೇನು ಕ್ರಮಗಳನ್ನ ತಗೊಳ್ಳಬೇಕಾದ ಸಂದರ್ಭಕ್ಕೆ ಅದಷ್ಟು ತಗೊಂಡಿದ್ವಿ. ಸಡನ್ ಆಗಿ ನಮಗೆ ನೀರು ಸಮಸ್ಯೆ ಸೊ ಮೇಂಟೈನ್ ಆಗಿದೆ. ಈಗ ಈ ವರ್ಷ ಅದೊಂದು ಜೊತೆಗೆ ನಾವು ರೆಡಿ ಇಟ್ಕೋಬೇಕು. ಯಾಕೆಂದ್ರೆ ನಮ್ಮ ಅಮೃತ್ ನಮಗೆ ಹ್ಯಾಂಡ್ ಓವರ್ಗೆ ಸಿಗದೆ ಡಿಸೆಂಬರ್ ಅಲ್ಲಿ ಅದಕ್ಕೆ ನಾವು ಬೇಸಿಗೆ ಕಾಲದ ನಾವು ರೆಡಿ ಅಡಿಷನಲ್ ಆಗಿ ಒಂದು ಟ್ರಾನ್ಸ್ಫಾರ್ಮರ್ ಆಯಿತು ಅಂತಂದ್ರೆ ಅಲ್ಲಿ ಬೋರ್ವೆಲ್ ಆಗಿದೆ, ಪೈಪ್ ಲೈನ್ ಆಗಿದೆ. ಆಲ್ಮೋಸ್ಟ್ ಮುಂದೆ ಬಸ್ಸಲ್ಲಿ ಪ್ರಾಬ್ಲಮ್ ಸಾಲ್ವ್ ಆದಂಗೆ. ಇಲ್ಲೇ ಕರೆಕ್ಟಾಗಿ ನೋಡಿದ್ರಲ್ವಾ, ಆಲ್ಮೋಸ್ಟ್ ಕ್ಲಿಯರ್ ಆದಂಗೆ. ದೊಡ್ಡ ಸಮಸ್ಯೆ ಇರೋದಲ್ಲೇ ಎಸ್ ಕಲೆಕ್ಷನ್ ಮಾಡಬೇಕು ಅಂತ ಡಿಸೈಡ್ ಆಗೈತೆ. ಹೌದ್ ತಾನೆ? 1000 ಜನ ಹೋದವರಲ್ಲ, ಅದ್ರಲ್ಲಿ 1000 ಜನದ ಇಸ್ಕೋಬೇಡಿ. ದುಡ್ಡು ತುಂಬಾ ಬಡವರು ಇದ್ದಾರೆ, ಅದ್ರ 100 ಜನದ ಕೈಲಿ ಇಸ್ಕೊಳ್ಳಿ ಸಾಕು. ಇಸ್ಕೊಂಡು ಎಷ್ಟಾಗುತ್ತೆ ನೋಡಿ ವಿಚಾರ ಬಿಡಿ ಸರ್, ನಮ್ಮಲ್ಲಿ ಅವಕಾಶ ಆಗುತ್ತೆ. ಅದ್ರ ಮಾತಾಡ್ಬೇಕಲ್ಲ, ಅದ್ರ ವಿಚಾರ ತಾನೇ ಮಾತಾಡ್ತಾ ಇರೋದು. ಹೆಚ್ಚು ಕಡಿಮೆ ಓದಿರೋಂಥ ವಿದ್ಯಾರ್ಥಿಗಳು ಅಲ್ಲಿ ಅವರೇ 1000 ಕೊಟ್ರೆ ಆಯ್ತು. ಅವರು ನಾನು 1000 ಸೇರಿಸ್ಕೊಡ್ತೀನಿ ಸರ್. ನಾವು 1000 ಕೊಡೋದು ಒಂದು ವಿಚಾರ ಸರ್. ನಮ್ಮ ULP ಏನಿಲ್ಲ, ಅದು ಬಯಲು ಮುಕ್ತ ಅಂತ ಒಂದು ತೀರ್ಮಾನ ಆಯಿತು ಸರ್ಕಾರದ್ದು. ಅದಾದ ನಂತರ ಎಲ್ಲ ಕ್ಯಾನ್ಸಲ್ ಆಗಿ ಈಗ ಮನೆಗೆ ಅಂತ ಆಯಿತು ಸರ್. ಟೌನ್ ಕಾಲೋನಿ ಇದೆ ಸರ್, ಹಿಂದೆ ಮಾಡಿದ್ರು. ಅದಕ್ಕೆ ಏನಿಲ್ಲ ಸರ್, ಕಂಪ್ಲೀಟ್ ಆಗಿ ಖಾಲಿ ಜಾಗ ಇದೆ. ನಮಗೆ ಅಲ್ಲಿ ಅಂಗನವಾಡಿ ಕೇಂದ್ರಗಳನ್ನ ಮಾಡ್ಕೊಟ್ರೆ ನಾವು ಮಾಡಿಲ್ಲ ಸರ್. ನೀವು ಅಲ್ಲ, ನಾವು ಜಾಗ ಕೊಟ್ಟರೆ ಮಹಿಳಾ ಮತ್ತು ಮಕ್ಕಳ ಮಾಡಿ ಸರ್, ಮಾಡಿಬಿಟ್ಟು ಜಾಗನ ನಾವು ಮಾಡೋಣ ಅಂತ ಕಳಿಸ್ತೀವಿ ಸರ್. ಅಲ್ಲಿ ಅವರು ಜಾಗ ನೋಡ್ಬಿಟ್ಟು ಜಾಗ ಸೂಟಬಲ್ ಆಗುತ್ತೆ ಅವರು. ಅದಕ್ಕೆ ಸರ್ ಇನ್ನೊಂದು ನಮಗೂ ಹೆಲ್ತ್ ಇನ್ಸ್ಪೆಕ್ಟರ್ ಅಲ್ಲ, ನಮಗೂ ಮತ್ತೆ ಅಧ್ಯಕ್ಷನಿಗೂ ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷನಿಗೂ ಎಲ್ಲ ಸಹಕಾರ ಬೇಕೇಬೇಕು. ಅದನ್ನು ಕ್ಲೀನ್ ಮಾಡ್ಕೊಡ್ಬೇಕು ಸರ್. ಮತ್ತು ಎಕ್ಸ್ಪರ್ಟಿ ಸರ್, ಅದು ಯಾವಾಗ ನೀವು ಬಿಸಿಲಿರ್ತೀರಿ ಅದು ತೆರವುಗೊಳಿಸೋಕ್ಕೆ ಸರ್ ಸಪ್ರೇಟ್ ಇಲ್ಲಿ ಸೇರಿಸಿಲ್ಲ ಸರ್. ಸಪ್ರೇಟ್ ನಾನು ಸೇರಿಸಿದ್ದೀನಿ. ಈ 3 ಕೋಟಿ ನಮ್ದು ಎಕ್ಸ್ಪೆಕ್ಟೇಷನ್ ಈಗ 3 ಕೋಟಿ 6 ಲಕ್ಷ ಅಲ್ಲದೇ ಇನ್ನೊಂದು ಇದನ್ನ ಇದು ಈಗ ಒಂದು ಸಣ್ಣ ಕಡಿಮೆ ಅವಧಿಯಲ್ಲಿ ನಡೆಯುವಂಥ ಕಾರ್ಯ ಇದು. ಈಗ 3 ತಿಂಗಳಲ್ಲಿ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ಬಿಡುತ್ತೆ ನಮಗೆ. ಆಗ ನೀವು ಅಡಿಷನಲ್ ಆಗಿ ಬೇಕಾದ್ರೆ ಆಕ್ಷನ್ ಪ್ಲಾನ್ ಮಾಡ್ಕೊಂಡು ನಾವು ತಗೊಳ್ಬೋದು, ಏನು ಸಮಸ್ಯೆ ಆಗಲ್ಲ, ಅದಕ್ಕೇನು ತೊಂದರೆ ಆಗಲ್ಲ.